ಮುಖದಲ್ಲಿ ಜಾಸ್ತಿಯಾಗಿ ಕಪ್ಪು ಕಲೆ, ಮಡುವೆ ಕಲೆ ಇದ್ದರೆ ಮನೆಯಲ್ಲೇ ಈಸಿಯಾಗಿ ನಾವು ಹೋಮ್ ರೆಮಿಡಿ ಯಾವ ಥರ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ಬಳಸೋದ್ರಿಂದ ನಿಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ, ಮಡುವೆ ಕಲೆಗಳು ಕೂಡ ಕಡಿಮೆ ಆಗುತ್ತೆ. ಆಲೂಗೆಡ್ಡೆ ರಸನ ಬಳಸೋದ್ರಿಂದ ಡಾರ್ಕ್ ಸರ್ಕಲ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಕಣ್ಣಿನ ಸುತ್ತ ಕಪ್ಪು ಕಲೆ ಇದ್ರೂ ಕೂಡ ಆಲೂಗೆಡ್ಡೆ ಬಳಸೋದ್ರಿಂದ ಕಡಿಮೆ ಆಗುತ್ತೆ. ಆಲೂಗೆಡ್ಡೆ ರಸವನ್ನು ಪ್ರತಿದಿನ ಹಚ್ಚುವುದರಿಂದ ಚರ್ಮ ಬಿಗಿಯಾಗಿ ಸುಕ್ಕುಗಳು ಕಡಿಮೆಯಾಗುತ್ತೆ ಮುಖದಲ್ಲಿ. ಮತ್ತು ಮುಖದಲ್ಲಿ ಏನೇ ಕಪ್ಪು ಕಲೆ ಇದ್ರೂ ಕೂಡ ಆಲೂಗೆಡ್ಡೆ ರಸನ ಬಳಸೋದ್ರಿಂದ ನಿಮಗೆ ಕಡಿಮೆಯಾಗುತ್ತೆ. ನ್ಯಾಚುರಲ್ ಆಗಿ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಆಲೂಗೆಡ್ಡೆ ರಸನ ಬಳಸೋದ್ರಿಂದ. ಇವಾಗ ಆಲೂಗೆಡ್ಡೆನ ಫಸ್ಟು ನೀಟಾಗಿ ತುರಿದು ತಗೊಳ್ತಾ ಇದ್ದೀನಿ. ತುರಿದು ಆದರೂ ತಗೋಬೋದು, ಇಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದರೂ ಕೂಡ ಪೇಸ್ಟ್ ಮಾಡಿ ಅದರ ರಸನ ತಗೋಬೋದು. ನಾನು ಒಂದು ಆಲೂಗೆಡ್ಡೆನ ತುರಿದು ಅದರ ರಸನ ಮಾತ್ರ ತಗೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಇದು ಮುಖಕ್ಕಷ್ಟೇ ಅಲ್ಲ, ಕಾಲು ಮತ್ತು ಕೈ ಕೂಡ ಹಾಕೋಬೋದು. ಕಾಲು ಕೂಡ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಆಲೂಗೆಡ್ಡೆ ರಸನ ಬಳಸೋದ್ರಿಂದ. ಇವಾಗ ರಸನೆಲ್ಲ ಚೆನ್ನಾಗಿ ಹಿಂಡ್ಕೋಬೇಕು. ನಿಮಗೆ ಎಷ್ಟು ಬರುತ್ತೋ ಅಷ್ಟು ಹಿಂಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಮುಖದಲ್ಲಿ ಪಿಗ್ಮಿಟೇಷನ್ನು, ಪಿಂಪಲ್ಸ್ ಕಲೆ ಮತ್ತು ಏನು ಬಂಗು ಅಂತೀವಿ ಅದು ಕೂಡ ಕಡಿಮೆಯಾಗುತ್ತೆ ಈ ಆಲೂಗೆಡ್ಡೆ ರಸನ ಬಳಸೋದ್ರಿಂದ. ಆಲೂಗೆಡ್ಡೆ ರಸಕ್ಕೆ ನಾನು ಮೊಸರನ್ನ ಬಳಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ಮೊಸರು ಹಾಕೊಳ್ಳೋದ್ರಿಂದ ಸ್ಕಿನ್ನು ನಿಮಗೆ ಸಾಫ್ಟ್ ಆಗುತ್ತೆ. 2 ಟೇಬಲ್ ಸ್ಪೂನು ಮೊಸರು ಸಾಕು. ಯಾವ ಮೊಸರಾದರೂ ಬಳಸ್ಬೋದು. ನೀವು ಯಾವ ಮೊಸರು ಯೂಸ್ ಮಾಡ್ತೀರೋ ಮನೇಲಿ ರೆಡಿ ಮಾಡಿಕೊಂಡಿರುವ ಮೊಸರು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಬೇರೆ ಬೇರೆ ಬ್ರ್ಯಾಂಡ್ ಆದರೂ ಕೂಡ ಯೂಸ್ ಮಾಡ್ಬೋದು. 2 ಟೇಬಲ್ ಸ್ಪೂನು ಮೊಸರನ್ನ ನಾನು ಆಲೂಗಡ್ಡೆ ರಸಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಮೊದಲೆಲ್ಲ ನಾವು ಸೋಪು ಬಳಸ್ತಾ ಇರಲಿಲ್ಲ. ಕಡಲೆ ಹಿಟ್ಟು ಹಾಕಿ ಮುಖನ ವಾಶ್ ಮಾಡ್ಕೊಳ್ತಾ ಇದ್ವಿ. ತುಂಬ ಚೆನ್ನಾಗಿರೋದು ಮುಖ ಎಲ್ಲ. ತುಂಬ ಸಾಫ್ಟ್ ಆಗುತ್ತೆ ಕಡಲೆ ಹಿಟ್ಟನ್ನ ಬಳಸೋದ್ರಿಂದ. ಮತ್ತು ಡಾರ್ಕ್ ಸರ್ಕಲ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಪಿಗ್ಮಿಟೇಷನ್ ಕೂಡ ಕಡಿಮೆ ಆಗುತ್ತೆ ಕಡಲೆ ಹಿಟ್ಟನ್ನ ಬಳಸೋದ್ರಿಂದ. ಈ ನೀರಿಗೆ ಎಷ್ಟು ಬೇಕು ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಗಂಟೆ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನ ಬಳಸೋದ್ರಿಂದ ನಿಮ್ಮ ಮುಖ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನ ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಈ ಟೈಮಲ್ಲಿ ಸನ್ ಬರ್ನರ್ ಆದರೂ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಅರಿಶಿನ ಇದ್ರೂ ಕೂಡ ಕಸ್ತೂರಿ ಅರಿಶಿನ ಬಳಸ್ಬೋದು, ಇಲ್ಲ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಬಳಸೋದ್ರಿಂದನೂ ಅಷ್ಟೇ ಒಳ್ಳೆ ಒಂದು ಕಲರ್ ಬರುತ್ತೆ ಮುಖದಲ್ಲಿ. ಇವಾಗ ಒಂದು ಟೊಮೆಟೊ ತಗೊಳ್ತಾ ಇದ್ದೀನಿ. ಟೊಮೆಟೊನ ಬಳಸೋದ್ರಿಂದನೂ ಅಷ್ಟೇ ಟೊಮೆಟೊನ ಬಳಸೋದ್ರಿಂದ ಆಯಿಲಿ ಸ್ಕಿನ್ ಅವರಿಗೆ ತುಂಬ ಯೂಸ್ ಆಗುತ್ತೆ ಈ ಕ್ಲೈಮೇಟಲ್ಲಿ, ಸಮ್ಮರಲ್ಲಿ. ಯಾರಿಗೆ ಆಯಿಲಿ ಫೇಸ್ ಇರುತ್ತೋ ಅವರು ಜಾಸ್ತಿಯಾಗಿ ಟೊಮೆಟೊನ ಯೂಸ್ ಮಾಡಿ. ಆವಾಗ ಜಿಡ್ಡಿನ ಅಂಶ ಕಡಿಮೆ ಆಗುತ್ತೆ ಮುಖದಲ್ಲಿ. ಒಂದು ಟೊಮೆಟೊನ ನಾನು ಕಟ್ ಮಾಡಿಕೊಂಡು ಅರ್ಧ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಅದರ ರಸನ ಮಾತ್ರ ಹಿಂಡ್ಕೋಬೇಕು. ಟೊಮೆಟೊ ಬಳಸೋದ್ರಿಂದ ಏನು ಸನ್ ಬರ್ನರ್ ಅಂತೇನು ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ. ಕಪ್ಪು ಕಲೆ ಕೂಡ ಕಡಿಮೆ ಆಗುತ್ತೆ. ನಾವು ಬರೀ ಟೊಮೆಟೊ ರಸದ ಜೊತೆಗೆ ಸಕ್ಕರೆ ಹಾಕ್ಕೊಂಡು ಸ್ಕ್ರಬ್ ಮಾಡಿದ್ರೂ ಕೂಡ ಮುಖ ಸಾಫ್ಟ್ ಆಗುತ್ತೆ. ಬ್ಲ್ಯಾಕ್ ಸರ್ಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಟೊಮೆಟೊನ ಬಳಸೋದ್ರಿಂದ. ಟೊಮೆಟೊ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಗಂಟೆ ಇರದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು ತೆಳ್ಳಗಾಯ್ತಂದರೆ. ಇವಾಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಮುಖಕ್ಕೆ ಕೂಡ ನಾನು ಲೈವ್ ಆಗಿ ತೋರಿಸ್ತೀನಿ. ಮುಖಕ್ಕೆ ಯೂಸ್ ಮಾಡುವಾಗ ನೀವು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು. ಚೆನ್ನಾಗಿ ಇದನ್ನು ಸ್ವಲ್ಪ ಜಾಸ್ತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ, ಕೈಗಾಗಲಿ ಮುಖಕ್ಕಾಗಲಿ. ಕಾಲು ಕೂಡ ಹಾಕೋಬೋದು. ನೀವು ಕಾಲೆಲ್ಲ ತುಂಬ ಬರ್ನ್ ಆಗಿದೆ ಅಂದರೆ ಈ ಥರ ಮಾಡೋದ್ರಿಂದ ನಿಮಗೆ ಸನ್ ಬರ್ನರ್ ಕಡಿಮೆ ಆಗುತ್ತೆ. ಮತ್ತು ಕಪ್ಪು ಕಲೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮುಖದಲ್ಲಿ, ಕಾಲು ಕೈಯಲ್ಲಿ ಕೂಡ. ಇದನ್ನು ಬಳಸೋದ್ರಿಂದ ನಿಮಗೆ ಸ್ಕಿನ್ನು ಟೈಟ್ ಆಗುತ್ತೆ. ಆವಾಗ ಸ್ಕಿನ್ನು ನಿಮಗೆ ಮುಖದ ಚರ್ಮ ಬಿಗಿಯಾಗುತ್ತೆ. ಆವಾಗ ಸುಕ್ಕು ಕಟ್ಟಿರುವ
ಸುಕ್ಕು ಕಟ್ಟಿರೋದು ಕೂಡ ಕಡಿಮೆ ಆಗುತ್ತೆ. ನೋಡಿ ನಾನು ಮುಖಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಳಿ ಮುಖಕ್ಕೆ ಹಾಕೊಳ್ಳೋದ್ರಿಂದ ಡ್ರೈ ಆಗುತ್ತೆ. ನೋಡಿ ಇವಾಗ ಕೈಯಲ್ಲಿ ಈ ಥರ ಡ್ರೈ ಆಗಿದೆಯಲ್ಲ, ಒಂದು 20 ನಿಮಿಷ ಬಿಟ್ಟರೆ ಫುಲ್ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನಾನು ಸ್ವಲ್ಪ ಹಸಿ ಹಾಲನ್ನ ತಗೊಂಡಿದ್ದೀನಿ. ಹಸಿ ಹಾಲೇ ತಗೋಬೇಕು, ಕಾಯಿಸಿರೋ ಹಾಲು ತಗೋಬಾರದು. ಹಸಿ ಹಾಲನ್ನ ಸ್ವಲ್ಪ ಕಾಟನ್ ತಗೊಂಡು ಚೆನ್ನಾಗಿ ಮುಖಕ್ಕೆ ಸ್ಕ್ರಬ್ ಮಾಡಿ, ಮುಖಕ್ಕಾಗಲಿ ಕೈಗಾಗಲಿ ಸ್ಕ್ರಬ್ ಮಾಡಿ, ಹಾಲಲ್ಲಿ ಅದನ್ನ ಸ್ಕ್ರಬ್ ಮಾಡಿ ತೆಗಿಬೇಕು. ಫುಲ್ ಟೈಟ್ ಆಗಿರುತ್ತೆ ಮುಖದಲ್ಲಿ, ತುಂಬ ಟೈಟ್ ಆಗಿರುತ್ತೆ. ಅದರಿಂದ ಹಾಲಲ್ಲಿ ಹಾಕಿ ಈ ಥರ ಸ್ಕ್ರಬ್ ಮಾಡಿಬಿಟ್ಟು ತೆಗೆದ್ರೆ ಮುಖ ಅಂತೂ ಫಳ ಫಳ ಅಂತ ಹೊಳೆಯುತ್ತೆ. ಇದನ್ನ ವಾರಕ್ಕೆ 2 ಸರಿ ಮಾಡ್ತಾ ಬನ್ನಿ. ನಿಮಗೆ ಮುಖದಲ್ಲಿ ಎಲ್ಲ ಕಪ್ಪು ಕಲೆಗಳು ಮಾಯವಾಗುತ್ತೆ. ಕಣ್ಣಲ್ಲಿ ಡಾರ್ಕ್ ಸರ್ಕಲ್ ಇದ್ರೂ ಕೂಡ ಕಡಿಮೆಯಾಗುತ್ತೆ ಈ ಥರ ಮಾಡೋದ್ರಿಂದ. ಕ್ಲೀನಾಗಿ ಈ ಥರ ಹಾಲಲ್ಲಿ ಉಜ್ಜಿಬಿಟ್ಟು ಆಮೇಲೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ಸ್ಕಿನ್ನು ಒಳ್ಳೆ ಒಂದು ಗ್ಲೋ ಬರುತ್ತೆ. ನೋಡ್ತಾ ಇರ್ಬೋದು ಕೈ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮುಖಕ್ಕೆ ಕೂಡ ಅಷ್ಟೇ ಹಾಲಲ್ಲೇ ಸ್ಕ್ರಬ್ ಮಾಡಿಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮುಖಕ್ಕೆ ಅಷ್ಟೇ ಅಲ್ಲ, ಕೈಗೆ ಕಾಲು ಕೂಡ ಬಳಸ್ಬೋದು. ಮುಖದಲ್ಲಿ ಒಳ್ಳೆ ಒಂದು ಕಾಂತಿ ಬರುತ್ತೆ ಇದನ್ನ ಮಾಡೋದ್ರಿಂದ. ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.